ಅದಷ್ಟೆಲ್ಲ ಇನ್ನೂ ಡೀಟೇಲಾಗಿ ಕೀ ಪಾಯಿಂಟ್ ಏನಂದರೆ, ಇಲ್ಲಿ ನಾನು ಬ್ಯಾಕ್ ಫುಟ್ ಹೋಗ್ತಾಯಿದ್ದೀನಿ ಅಂದಕ್ಕೆ ತಲೆ ಹಿಂದೆ ಫಸ್ಟ್ ಹೋದರೆ ನನ್ನ ಐಲೈನ್ ನೋಡಿದ್ರೆ ನೀವು ಇಲ್ಲಿಂದ ಈಗ ಹೋಗುತ್ತೆ. ಬಾಲ್ ಪಿಚ್ ಇರೋದು ಶಾರ್ಟು ಕೆಳಗಡೆ ಇದೆ, ನನ್ನ ತಲೆ ಮೇಲೆ ಹೋದಕ್ಕೆ ನನಗೆ ಬಾಲ್ ಕಾಣೋದೇ ಇಲ್ಲ ಅಥವಾ ಪೊಸಿಷನಲ್ಲೇ ಇಲ್ಲ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಫುಟ್ ವರ್ಕ್ ಹೇಗಿರಬೇಕು, ಎಕ್ಸ್ಪೆಷಲಿ ಸ್ಪಿನ್ನರ್ಸ್ಗೆ ಫ್ರಂಟ್ ಫುಡ್ಡು. ಸೊ ಇವತ್ತು ನಾವು ಬ್ಯಾಕ್ ಫುಡ್ಡಲ್ಲಿ ಫುಟ್ ವರ್ಕ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಸ್ಪಿನ್ ಫಸ್ಟು ಬ್ರೀಫ್ ಮಾಡೋದಾದರೆ, ನಾವು ಫ್ರಂಟ್ ಫುಡ್ಡಲ್ಲಿ ಏನಿತ್ತು, ಬಾಲ್ ಪಿಚ್ಚು ಯಾವ ಲೈನಲ್ಲಿದೆ, ಪಿಚ್ ಯಾವ ಕಡೆ ಇದೆ ಆ ಕಡೆ ತೊಗೊಂಡೋಗ್ತಾಯಿದ್ವಿ. ಅದು ಔಟ್ಸೈಡ್ ಆಫ್ ಇದ್ದರೆ ಔಟ್ಸೈಡ್ ಆಫ್ ತೊಗೊಂಡೋಗ್ತಿದ್ವಿ, ಸ್ಟಂಪ್ ಮೇಲೆ ಇದ್ದರೆ ಸ್ಟಂಪ್ ಮೇಲೆ ತೊಗೊಂಡೋಗ್ತಿದ್ವಿ, ಔಟ್ಸೈಡ್ ಲೆಗಿದ್ರೆ ಔಟ್ಸೈಡ್ ಲೆಗ್ ಕಾಲು ತೆಗೆದು ಆಚೆ ನಾವು ಆಡ್ತಿದ್ವಿ. ಇದು ಫ್ರಂಟ್ ಫುಟ್ಗೆ. ಆದರೆ ಬ್ಯಾಕ್ ಫುಟ್ಗೂ ಅದೇ ರೀತಿ ಆಗುತ್ತಾ? ತುಂಬ ಕಾಮನಾಗಿ ಏನು ಮಾಡ್ತಾರೆ ಮಕ್ಕಳು, ಬಾಲ್ ಬಾಡಿ ಲೈನಲ್ಲಿದೆ ಅಂದರೆ ಹಿಂದೆ ಹೋಗಿ ಇಲ್ಲಿ ಬ್ಲಾಕ್ ಆಗ್ತಾರೆ. ಸೊ ಅದು ತಪ್ಪು. ಅಥವಾ ಸ್ಟ್ರೈಟಾಗಿ ಹಿಂಗೆ ಹೋಗ್ತಾರೆ ಫ್ರಂಟ್ ಟರ್ನಲ್ಲಿ, ಇಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ, ರಾಂಗ್ ಪೊಸಿಷನಲ್ಲಿ ತಲುಪ್ತೀವಿ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಯಾವ ರೀತಿ ಆಗಬೇಕು? ಸೊ ಇಲ್ಲಿ ನಾವು ಬಾಲು ಎಲ್ಲೇ ಪಿಚ್ ಆಗಲಿ, ಔಟ್ಸೈಡ್ ಆಫ್ ಪಿಚ್ ಆಗಲಿ, ಮಿಡಲ್ ಸ್ಟಂಪಲ್ಲಿ ಪಿಚ್ ಆಗಲಿ ಅಥವಾ ಲೆಗ್ ಸ್ಟಂಪಲ್ಲಿ ಪಿಚ್ ಆಗಲಿ, ನಾವು ಹೋಗ್ಬೇಕಾಗಿರೋದು ನಾವು ಆಫ್ ಸ್ಟಂಪ್ ಲೈನ್ಗೆ. ಅದು ಕೂಡ ಟು ಸ್ಟ್ರೈಟ್ ಪಾಯಿಂಟಿಂಗು. ಇಲ್ಲಿ ಓಪನ್ ಆಗೋದು ಬೇಡ. ಇಲ್ಲಿ ಓಪನ್ ಆಗೋದಕ್ಕೆ ನನ್ನ ಬಾಡಿ ಇಲ್ಲಿ ಓಪನ್ ಆಗುತ್ತೆ. ನನಗೆ ಆಚೆ ಹೋದರೆ ಬಾಲ್ ಪಿಚ್ಚಾಗಿ ಆಚೆ ಹೋಯಿತು ಅಂದರೆ ನಾನು ಕಟ್ ಹೊಡೆಯೋ ಪೊಸಿಷನಲ್ಲಿರಲ್ಲ, ನಾನು ಇಲ್ಲೇ ಆಡಬೇಕಾಗುತ್ತೆ ಅಥವಾ ಬ್ಯಾಕ್ ಫುಟ್ ಪಂಚ್ ಕೂಡ ಬರೋಲ್ಲ. ಸೊ ಯಾವ ಪೊಸಿಷನ್ಗೆ ಹೋಗ್ತೀವಿ ಅನ್ನೋದ್ರ ಮೇಲೆ ಕೂಡ ಖಂಡಿತ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಸೈಡ್ ಆನ್ ಆಗಿ ನನಗೆ ಬ್ಯಾಕ್ ಫುಟಲ್ಲಿ ಸೈಡ್ ಆನ್ ಪೊಸಿಷನ್ನ ಮೇಂಟೈನ್ ಮಾಡಿಕೊಂಡು ಬ್ಯಾಕ್ ಫುಟ್ಗೆ ಹೋಗುತ್ತೆ. ನನಗೆ ಇಲ್ಲಿ ಬ್ಯಾಕ್ ಫುಟ್ ಪಂಚು ಆಡ್ಬೋದು, ಹಾಗೆ ಕಟ್ ಶಾಟ್ ಆಡ್ಬೋದು, ಇಲ್ಲಿಂದ ಫುಲ್ ಶಾಟ್ ಕೂಡ ಆಡ್ಬೋದು. ಅದು ಇಂಪಾರ್ಟೆಂಟ್ ಇರೋಂಥದ್ದು. ಸೊ ಅಗೇನ್ ಬಾಲ್ ಎಲ್ಲೇ ಪಿಚ್ ಆಗಲಿ, ಶಾರ್ಟು ಹಿಂದೆ ಆಫ್ ಸ್ಟಂಪ್ ಆದರೂ ಸರಿ, ಔಟ್ಸೈಡ್ ಲೆಗ್ ಆದರೂ ಸರಿ, ಇಲ್ಲಿ ನಾವು ಇಲ್ಲಿ ಬಂದಾಗ ಇನ್ ಕೇಸ್ ಔಟ್ಸೈಡ್ ಲೆಗ್ ಪಿಚ್ ಆಯಿತು ಅಂದರೆ ನಂಗೆ ಟೈಮ್ ಇರುತ್ತೆ ಟ್ವಿಸ್ಟ್ ಮಾಡಿ ಈ ಕಡೆ ಆಡೋದಕ್ಕೆ. ಇಲ್ಲಿ ನನಗೆ ಏನಾದ್ರು ಲೆಗ್ ಸ್ಟಂಪ್ಗೆ ಹೋಯಿತು ಅಂದರೆ ನಾನು ಆಲ್ರೆಡಿ ಕ್ರಾಂಪ್ ಆಗಿದ್ದೀನಿ, ನನ್ನ ಪೊಸಿಷನ್ ಈ ರೀತಿ ಇರುತ್ತೆ, ನಾನು ಇಲ್ಲಿ ಆಡ್ಬೋದು ಅಷ್ಟೇ. ಇಲ್ಲೆಲ್ಲ ನನಗೆ ಬ್ಲೈಂಡ್ ಸ್ಪಾಟ್ ಕೂಡ ಕ್ರಿಯೇಟ್ ಆಗುತ್ತೆ. ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟು ಇಲ್ಲಿ ಬ್ಯಾಕ್ ಫುಟ್ ಹೋಗೋದು. ಅದಷ್ಟೆಲ್ಲ ಇನ್ನೂ ಡೀಟೇಲಾಗಿ ಕೀ ಪಾಯಿಂಟ್ ಏನಂದರೆ, ಇಲ್ಲಿ ನಾನು ಬ್ಯಾಕ್ ಫುಟ್ ಹೋಗ್ತಾಯಿದ್ದೀನಿ ಅಂದಕ್ಕೆ ತಲೆ ಹಿಂದೆ ಫಸ್ಟ್ ಹೋದರೆ ನನ್ನ ಐಲೈನ್ ನೋಡಿದ್ರೆ ನೀವು ಇಲ್ಲಿಂದ ಈಗ ಹೋಗುತ್ತೆ. ಬಾಲ್ ಪಿಚ್ ಇರೋದು ಶಾರ್ಟು ಕೆಳಗಡೆ ಇದೆ, ನನ್ನ ತಲೆ ಮೇಲೆ ಹೋದಕ್ಕೆ ನನಗೆ ಬಾಲ್ ಕಾಣೋದೇ ಇಲ್ಲ ಅಥವಾ ಪೊಸಿಷನಲ್ಲೇ ಇಲ್ಲ. ಅದಕ್ಕೆ ಏನು ಮಾಡಬೇಕು, ನೀವು ಅಬ್ಸರ್ವ್ ಮಾಡಿದ್ರೆ ತಲೆ ಲಾಸ್ಟ್ ಬರುತ್ತೆ. ಬ್ಯಾಕ್ ಫುಟ್ ಹೋದ್ರೂ ಬಾಲ್ ಕಾಲಿಂದ ಹೋದ್ರೂ ಇಲ್ಲಿ ನನ್ನ ತಲೆ ಏನಿದೆ ಅದು ಲಾಸ್ಟಲ್ಲಿ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತಲೆ ಎತ್ತಿಂದ ಹೋಗೋದಲ್ಲ, ಇಲ್ಲಿಂದ ಲಾಸ್ಟ್ ಹೀಗೆ ಸ್ಟ್ಯಾಂಡ್ಸ್ ಹೀಗೆ. ಇದು ಬ್ಯಾಕ್ ಫುಟ್ ಮೂಮೆಂಟು. ಸೊ ಫ್ರಂಟ್ ಫುಟ್ಗಾದರೆ ಪಿಚ್ ಆ್ಯಂಡ್ ಲೈನ್ ಆಫ್ ದ ಬಾಲು, ಬ್ಯಾಕ್ ಫುಟ್ ಆದರೆ ನೋ ಮ್ಯಾಟರ್ ಎಲ್ಲೇ ಪಿಚ್ ಆದ್ರೂ ನಾನು ಆಫ್ ಟೈಮ್ಗೆ ಬರಬೇಕಾಗತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟು, ಎಕ್ಸ್ಪೆಷಲಿ ಫಾಸ್ಟ್ ಬಾಲರ್ಸ್ಗೆ. ಆದರೆ ಸ್ಪಿನ್ನರ್ಸ್ಗೆ ಹೇಗೆ ಆಗುತ್ತೆ? ಸೇಮ್ ಥಿಂಗ್ ಆಗುತ್ತಾ? ಔಟ್ಸೈಡ್ ಆಫ್ಗೆ ಹೋಗ್ಬೇಕಾ? ಸೊ ಸ್ಪಿನ್ನರ್ಸ್ಗೆ ಹೇಗಾಗುತ್ತೆ? ಆಫ್ ಸ್ಟಂಪ್ಗೆ ಹೋಗ್ಬೇಕಾ? ಖಂಡಿತ ಹೋಗಬೇಕು. ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇದೆ ಇಲ್ಲಿ, ನನ್ನ ಬಾಡಿ ಯಾವ ರೀತಿ ಮೂವ್ ಮಾಡ್ತೀನಿ ಅಂತ. ಇದು ಕಾಮನ್ ಸೆನ್ಸು. ಫಾಸ್ಟ್ ಬಾಲರ್ಸ್ ಆಗ್ತಾಯಿದ್ದಾಗ ನನ್ನ ಬಾಲು ಚೆಸ್ಟ್ ಹೈಟ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಇಲ್ಲೇ ಇದ್ಕೊಂಡು ಇಲ್ಲಿ ಮೇಲೋಗಿ ಇಲ್ಲಿ ಆಡ್ತೀನಿ. ಅದೇ ಸ್ಪಿನ್ನರ್ಸ್ ಅಂದರೆ ನನ್ನ ಜಾಸ್ತಿ ಅಂದರೆ ಒಳ್ಳೆ ವಿಕೆಟ್ ಇದ್ರೂ ಶಾರ್ಟ್ ಬಾಲು ನನ್ನ ಹಿಪ್ ಹೈಟಿಗೆ ಬರುತ್ತೆ. ಹಿಪ್ ಹೈಟ್ ಮೇಲೆ ಯೂಶ್ವಲಿ ಬರೋಲ್ಲ ಸ್ಪಿನ್ನರ್ಸು. ಸೊ ಹಂಗಾಗಿ ನಾನು ಇಲ್ಲಿಂದ ಆಫ್ ಸ್ಟಂಪ್ಗೆ ಹೋದ್ರೂ ಲೋ ಇರಬೇಕಾಗತ್ತೆ, ಇಲ್ಲಿ ಲೋ ಇರಬೇಕಾಗುತ್ತೆ. ಇಲ್ಲಿ ಲೋ ಇದ್ದರೆ ಇಲ್ಲಿ ಆಡ್ಬೋದು, ಇಲ್ಲಿಂದ ಆಡಬೇಕಾಗತ್ತೆ. ಇಲ್ಲಿ ನಾನು ಫಾಸ್ಟ್ ಬಾಲರ್ಸ್ ಥರ ಇಲ್ಲೋದ್ರೆ ಬಾಲ್ ಜಸ್ಟ್ ಶಾರ್ಟ್ ಆಫ್ ಗುಡ್ ಲೆಂತ್ ಇರೋದಿಲ್ಲ, ನನಗೆ ಇಲ್ಲೇ ಬ್ಲಾಕ್ ಆಗ್ತೀನಿ, LB ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬಾಲ್ನ ತುಂಬ ಕ್ಲೋಸಾಗಿ ನೋಡಿಕೊಂಡು ಲೋ ಇರಬೇಕಾಗುತ್ತೆ. ಹೌದು, ಇಲ್ಲಿ ಕೂಡ ಸ್ಪಿನ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ ಆಡ್ಬೋದು. ಇಲ್ಲಿ ಕೂಡ ನಾನು ಇಲ್ಲಿ ಹೋಯ್ತು ಅಂದರೆ ಒಂದು ಬ್ಲಾಕಲ್ಲೇ, ಯಾವುದೇ ಬಾಲ್ನ ನೋಡೋ ಸ್ಟೇಜಲ್ಲೂ ಇಲ್ಲ ಅಥವಾ ಕಂಟ್ರೋಲಲ್ಲಿ ಇಲ್ಲವೇ ಇಲ್ಲ. ಆಫ್ ಸ್ಪಿನ್ನರು ಸರಿ, ಆಫ್ ಸ್ಪಿನ್ನರ್ ಆದರೆ ಬಾಲ್ ಪಿಚ್ ಲೈನ್ಗೆ ಹೋಗ್ತಿರ್ತೀನಿ, ಬಾಲ್ ಯಾವ ಲೈನ್ ಪಿಚ್ ಆಯ್ತು ಅಲ್ಲಿ ಹೋಗ್ತೀನಿ. ಎಕ್ಸ್ಟ್ರಾ ಟರ್ನ್ ಆದರೆ ಇಲ್ಲಿ ಆಡ್ತೀನಿ, ಅಥವಾ ಸ್ಟ್ರೈಟ್ ಬಂದರೆ ಸ್ಟ್ರೈಟೇ ಆಡ್ತೀನಿ. ಎಕ್ಸ್ಪೆಷಲಿ ಇನ್ನು ಲೆಗ್ ಸ್ಪಿನ್ನರ್ಗೂ ಕೂಡ ನಾನು ಇಲ್ಲಿಂದ ಬಂದು ಬಾಲ್ನ ಇಲ್ಲಿಂದ ಸ್ಪಿನ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾರ್ಮಲ್ ಸ್ಪಿನ್ ಆದರೆ ಸ್ಟ್ರೈಟ್ ಆಡ್ತೀನಿ, ಎಕ್ಸ್ಟ್ರಾ ಸ್ಪಿನ್ ಆಯಿತು ಅಂದರೆ ಕಟ್ ಶಾಟ್ ಆಡೋ ಪೊಸಿಷನಲ್ಲಿ ನಾನು ಇರ್ತೀನಿ. ಅಥವಾ ಸ್ಪಿನ್ ಆಗಲಿಲ್ವಾ, ಇಲ್ಲಿಂದ ನಾನು ಫುಲ್ ಶಾಟ್ ಹೊಡೆದು ಕೂಡ ಒಳ್ಳೆ ಪೊಸಿಷನಲ್ಲಿರ್ತೀನಿ. ಸೊ ಫಾಸ್ಟ್ ಬಾಲರ್ಗಾದರೆ ಇದು, ಸ್ಪಿನ್ನರ್ಸ್ಗಾದರೆ ಅದನ್ನೇ ಲೋ ಇದ್ದು ಕೆಳಗಡೆದು ಹೋಗ್ಬೇಕಾಗುತ್ತೆ. ಹಾಗೆ
ತುಂಬ ಜನ ಕೇಳೋದು ಅಂದರೆ ಈ ಎಲ್ ಶೇಪ್ ಬೇಕಾ, ಫ್ರಂಟ್ ಫುಟ್ ಬರಬೇಕಾ, ಬ್ಯಾಕ್ ಫುಟ್ ಜೊತೆಗೆ ಫ್ರಂಟ್ ಫುಟ್ ಕೂಡ ಆ ಥರ ಬರಬೇಕಾ, ಬಂದರೆ ಒಳ್ಳೆಯದು. ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಪೊಸಿಷನ್ ಕೊಡುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ನಾನು ಇಲ್ಲಿರ್ತೀನಿ, ಬ್ರಾಡ್ ಚಾನ್ಸಸ್ ಇರುತ್ತೆ, ತುಂಬ ಬ್ರಾಡ್ ಆಗುತ್ತೆ ನನ್ನ ಪೊಸಿಷನ್ನು. ಇಲ್ಲಿ ಬ್ಯಾಲೆನ್ಸ್ ಇರಲ್ಲ, ನನಗೆ ಓವರು ಸಿಗೋಲ್ಲ. ಇಲ್ಲಿ ಬಂದಿಡ್ಗೆ ಸ್ಟ್ರೈಟ್ ಬಾಲ್ ಮೇಲೆ ಇರುತ್ತೆ ತಲೆ, ನೀಟಾಗಿ ಪಂಚ್ ಮಾಡ್ಬೋದು ಅಥವಾ ಕಟ್ ಆಡ್ಬೋದು. ಸೊ ಇದು ಫುಟ್ ವರ್ಕು ಬ್ಯಾಕ್ ಫುಟ್ಗೆ ಎಕ್ಸ್ಪೆಷಲಿ ಫಾಸ್ಟ್ ಬೌಲರ್ ಆಗಿರ್ಬೋದು, ಸ್ಪಿನ್ ಬೌಲರ್ ಆಗಿರ್ಬೋದು. ಸೊ ಆಲ್ ದಿ ಬೆಸ್ಟ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್.